ಒಬ್ಬ ವ್ಯಕ್ತಿ ಸರಿಯಾಗಿ ಆಲೋಚನೆ ಮಾಡಿದ್ರೆ 7 ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡ್ಕೋಬೋದು. ಇದು ನಮಗೆಲ್ಲ ಆಗಲ್ಲ ಅನ್ನೋ ಥರದ್ದು ಮೈಂಡ್ಸೆಟ್ ತುಂಬ ಜನರಿಗೆ ಇರುತ್ತೆ. ಏನಾಗುತ್ತೆ, ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿನಲ್ಲಿ ನಮಗೆಲ್ಲವೂ ಗೊತ್ತು, ನಮಗೇನು ಬೇಕಾಗಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಶ್ರೀಮಂತರ ಗುಟ್ಟೇನಪ್ಪ ಅಂತ ಹೇಳಿದ್ರೆ ನಿರಂತರ ಕಲಿಕೆ. ಈ ವಾರನ್ ಬಫೆಟ್ ಸರ್, ಈ ಸ್ಪೆಂಡ್ಸ್ ಆಲ್ಮೋಸ್ಟ್ 50 to 60% ಆಫ್ ಹಿಸ್ ಟೈಮ್ ಆನ್ ಲರ್ನಿಂಗ್. ಇವತ್ತಿಗೂ ನೀವು ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ, ಆದರೆ ಬಡವರಾಗಿಯೇ ಈ ಜಗತ್ತನ್ನು ತ್ಯಜಿಸಿದರೆ ಅದು ನಿಮ್ಮ ತಪ್ಪು ಅಂತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ, ನಮ್ಮ ಜೊತೆಗಿದ್ದಾರೆ ಶರತ್ MS. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಶರತ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಶರತ್ ಅವರು ಬಾಸ್ವಾಲಾ ಈ ಒಂದು ಕಂಪನಿಯಲ್ಲಿ ಅದರ ಕಾಂಟೆಂಟ್ ಟೀಮ್ನ VP ಆಗಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಮೂಲತಃ ಪತ್ರಕರ್ತರಾಗಿದ್ದಂಥವರು. ಅದಾನಂತರ ಈ ಒಂದು ಫಿನಾನ್ಸ್ ಜಗತ್ತಲ್ಲಿ ತಮ್ಮದೇ ಆದ ಹೆಸರನ್ನು ಮಾಡಿದ್ದಾರೆ. ಪುಸ್ತಕಗಳನ್ನ ಬರೆದಿದ್ದಾರೆ, ಅಂಕಣಗಳನ್ನ ಬರೆದಿದ್ದಾರೆ, ವಿಡಿಯೋಗಳನ್ನ ಮಾಡಿದ್ದಾರೆ. ಅವರ ಇತ್ತೀಚಿನ ಪುಸ್ತಕ ಇದು ಮಿಡ್ ಕ್ಲಾಸ್ ಟು ರಿಚ್. ಇದರ ಆನ್ಲೈನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆಸಕ್ತರು ದಯವಿಟ್ಟು ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬರೋದಾದರೆ, ಶರತ್, ನಾವು ನಮ್ಮ ಒಂದು ಲೈಫಲ್ಲಿ ನಾನು ಇತ್ತೀಚೆಗೂ ಒಂದು ವಿಡಿಯೋ ಮಾಡಿದಾಗ ಹೇಳ್ತಾ ಇದ್ದೆ, ಅಂದರೆ ಎಲ್ಲಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ ಅಂಥೇಳಿ. ನಾನು ನನ್ನ ಎಕ್ಸಾಂಪಲ್ ಕೊಡ್ತಿರ್ತೀನಿ. ನಾನೇನು ತುಂಬ ತಿಳ್ಕೊಂಡಿಲ್ಲ, ಆದರೂ ಕೂಡ ನಾನು ಪ್ರತಿದಿನ 1 ರಿಂದ 2 ವಿಡಿಯೋಗಳನ್ನ ಫಿನಾನ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ನೋಡ್ತೀನಿ, ಬಿಕಾಸ್ ನನಗದು ಬೇಕಾಗುತ್ತೆ. ಸೊ ನಾನು ಇದು ಯಾಕೆ ಹೇಳಿದೆ ಅಂದರೆ, ಈ ಅಪ್ಸ್ಕಿಲ್ಲಿಂಗ್ ಅನ್ನೋದು ಎಷ್ಟು ಮುಖ್ಯ ಮತ್ತು ಆ ಅಪ್ಸ್ಕಿಲ್ಲಿಂಗ್ ಮೂಲಕ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳೋದು ಎಷ್ಟು ಮುಖ್ಯ. ಈಗ ನೋಡಿ ಸರ್, ಬಿಲ್ ಗೇಟ್ಸ್ ಜಗತ್ತಿನ ಅಗ್ರಮಾನ್ಯ ಶ್ರೀಮಂತರ ಪಟ್ಟಿಯಲ್ಲಿ ಇರುವಂಥ ವ್ಯಕ್ತಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ, ಆದರೆ ಬಡವರಾಗಿಯೇ ಈ ಜಗತ್ತನ್ನು ತ್ಯಜಿಸಿದರೆ ಅದು ನಿಮ್ಮ ತಪ್ಪು ಅಂತ. ಏನಂತ ಹೇಳಿದ್ರೆ, ಹುಟ್ಟಿನಿಂದ ಬರುವ ಬಡತನ ಅಲ್ಲ. ನಾವು ಬಂದು ಇಲ್ಲಿ 10 ವರ್ಷಗಳ ಕಾಲ ಇದ್ದು ನಾವು ನಮ್ಮನ್ನು ಏಳಿಗೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ದೋಷ ಇದೆ ಅಂತ ಅವ್ರು ಬಹಳ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ನಾವು ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಅಗಾಧವಾದ ಜ್ಞಾನ ಇರಬೇಕು, ಅಥವಾ ನಾವು ನಿರ್ದಿಷ್ಟ ಕ್ಷೇತ್ರದಲ್ಲಿ ಕೆಲಸ ಮಾಡೋದ್ರಲ್ಲಿ ನಾವು ಪ್ರವೀಣರಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಸರ್, ನೀವು ಜರ್ನಲಿಸಮ್ ಕ್ಷೇತ್ರದಲ್ಲಿ ಒಂದು 3 ದಶಕಗಳನ್ನು ಕಳೆದಿದ್ದೀರಿ. ಈ 3 ದಶಕಗಳಲ್ಲಿ ನೀವು ಆಗಿರೋ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಇದೇ ಒಂದು ಕಲಿಕೆ. ಎಷ್ಟೋ ಸತಿ ಏನಾಗ್ತಾರೆ, ಯಾವುದೋ ಒಂದು ಇದಕ್ಕೆ ಸಿಕ್ಕಾಕ್ಕೊಂಡು ಅಲ್ಲೇ ಅವರು ಅದರಿಂದ ಆಚೆಗೆ ಬರೋದೇ ಇಲ್ಲ, ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಸೊ ನಿರಂತರ ಕಲಿಕೆಯಿಂದ ಮಾತ್ರ ನಾವು ನಮ್ಮನ್ನು ರೀಇನ್ವೆಂಟ್ ಮಾಡ್ಕೊಳ್ಳಿಕ್ಕೆ, ನಾವು ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ. ನೋಡಿ ಸರ್, ಒಂದು ಮಾತು ಬರುತ್ತೆ, ಭಾಳ ನನಗೆ ವೈಯಕ್ತಿಕವಾಗಿ ಖುಷಿ ಕೊಡುವಂಥದ್ದು. ಈ ರಾಮನಿಗೆ ಜ್ಞಾನದ ಅಹಂಕಾರದ ಬಗ್ಗೆ ಅರಿವಿತ್ತಂತೆ, ಆದರೆ ರಾವಣನಿಗೆ ಜ್ಞಾನದ ಅಹಂಕಾರ ಇತ್ತಂತೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಏನು ಅಂದ್ಕೊಂಡಿರ್ತೀವಿ ನನಗೆಲ್ಲ ಗೊತ್ತು ಅಂತ. ನಾವು ಅಪ್ಸ್ಕಿಲ್ ಮಾಡ್ಕೊಳ್ಳದೆ ಹೋದರೆ, ಈಗ ನೋಡಿ, ರಾಮನಿಗೂ ಇದ್ದ ಡಿಫ್ರೆನ್ಸ್ ಅಷ್ಟೇ. ಸೊ ಜ್ಞಾನದ ಅಹಂಕಾರ ಬರಬಾರ್ದು ಅನ್ನೋ ತಿಳುವಳಿಕೆ ರಾಮನಿಗಿತ್ತು, ಆದರೆ ಜ್ಞಾನದಿಂದ ನಾನು ಅಹಂಕಾರ ಪಟ್ಕೊಂಡು ಏನೇನು ಬೇಕಿರೋ ಮಾಡ್ಬೋದು ಅನ್ನೋ ಒಂದು ಭ್ರಮೆ ರಾವಣನಿಗಿತ್ತು. ಸೊ ನಾವು ಏನಾಗುತ್ತೆ, ಈ ಮಿಡಲ್ ಕ್ಲಾಸ್ ಮೆಂಟಾಲಿಟಿನಲ್ಲಿ ನಮಗೆಲ್ಲವೂ ಗೊತ್ತು, ನಮಗೇನು ಬೇಕಾಗಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ನಾವು ಅಪ್ಸ್ಕಿಲ್ಲಿಂಗ್ ಅಂದರೆ ಏನು? ನಾವೇನಂದರೆ ಸರ್, ಈಗ ಸಾಮಾನ್ಯವಾಗಿ ಬಹುತೇಕರ ಆದಾಯ ಏನು, ಪ್ರತಿ ತಿಂಗಳು ಒಂದು ಸಂಬಳ ಬರುತ್ತೆ. 90% ಜನರ ಆದಾಯ ಅದೇ. ಅದು ಸರ್ಕಾರಿ ಸಂಬಳ ಇರ್ಬೋದು ಅಥವಾ ಖಾಸಗಿ ಸಂಬಳ ಇರ್ಬೋದು. ಇನ್ನೊಂದಷ್ಟು ಜನದ್ದು ಬಿಸ್ನೆಸ್ ಇನ್ಕಮ್. ನಾನೊಂದು ಸಣ್ಣ ಉದ್ಯಮ ನಡೆಸ್ತಿದ್ದೀನಿ, ನನಗೆ ಆದಾಯ ಬರ್ತಿದೆ. ಇದು ಬಹುಪಾಲು ಜನರ ಆದಾಯದ ಮೂಲ. ಆದರೆ ನಮಗೇನು ಗೊತ್ತಾಗಬೇಕು ಅಂದರೆ ಸರ್, ಒಬ್ಬ ವ್ಯಕ್ತಿ ಸರಿಯಾಗಿ ಆಲೋಚನೆ ಮಾಡಿದ್ರೆ 7 ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡ್ಕೋಬೋದು, ಅಂದರೆ ಅವರವರ ಶಕ್ತಿಗೆ ಅನುಗುಣವಾಗಿ. ಈಗ ಏನಪ್ಪ ಆ ಆದಾಯದ ಮೂಲ ಅಂತ ಹೇಳಿದ್ರೆ, ಈಗ ನೋಡಿ, ನಾನು ನೋಟ್ ಮಾಡ್ಕೊಂಡಿದ್ದೀನಿ: ರೇಟ್, ರೆಂಟ್, ರೆಪ್ಲಿಕೇಶನ್, ರೆಮ್ಯುನರೇಷನ್, ರಿಟರ್ನ್ಸ್, ರಾಯಲ್ಟಿ, ರೈಟ್ಸ್. 7R ಥಿಯರಿ ಅಂತೇಳಿ ಕರೀತಾರೆ ಸರ್.
7R ಥಿಯರಿ ಅಂತ ಹೇಳಿ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಜ್ಞಾನವನ್ನು ಹೆಚ್ಚಿಸ್ಕೊಂಡ್ರೆ, ಸಮಯದ ಮೌಲ್ಯವನ್ನು ಹೆಚ್ಚಿಸ್ಕೊಂಡ್ರೆ ಆದಾಯಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ. ಈಗ ನಮ್ಮೆಲ್ಲರಿಗೂ ಗೊತ್ತು ಸರ್, ವಿರಾಟ್ ಕೊಹ್ಲಿ ಒಬ್ಬ ಕ್ರಿಕೆಟಿಗನಾಗಿ ನಮಗೆಲ್ಲರಿಗೂ ಗೊತ್ತು. ಆದರೆ ವಿರಾಟ್ ಕೊಹ್ಲಿ ಎಷ್ಟು ಬಿಸ್ನೆಸ್ಗಳನ್ನು ಕಟ್ಟಿದ್ದಾರೆ, ಎಷ್ಟು ಬ್ರ್ಯಾಂಡ್ಗಳನ್ನು ಎಂಡೋರ್ಸ್ ಮಾಡಿದ್ದಾರೆ, ಬೇರೆ ಬೇರೆ ಆದಾಯದ ಮೂಲಗಳನ್ನು ಹೇಗೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾಕೆ ಅದೆಲ್ಲ ಸಾಧ್ಯ ಆಯಿತು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಒಬ್ಬ ಶ್ರೇಷ್ಠ ಕ್ರಿಕೆಟಿಗ. ಈಗ ತುಂಬ ಜನ ಹೇಳ್ಬೋದು ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಕೊಡ್ತೀಯಪ್ಪ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಎಕ್ಸಾಂಪಲನ್ನು ತಗೊಳ್ಳೋಣ ಸರ್. ಯಾವುದೋ ಒಬ್ಬ ವ್ಯಕ್ತಿ ನಿರ್ದಿಷ್ಟ ಕ್ಷೇತ್ರದಲ್ಲಿ ಒಬ್ಬರು ಒಳ್ಳೆ ಲೆಕ್ಚರರ್ನ ನಾವು ಉದಾಹರಣೆಗೆ ತಗೊಳ್ಳೋಣ ಸರ್. ಅವರು ಕಾಲೇಜಲ್ಲಿ ಪಾಠ ಮಾಡ್ತಾರೆ, ಹೌದಾ ಸರ್? ಕಾಲೇಜಲ್ಲಿ ಮಾಡಿದ ಪಾಠದಿಂದ ಅವರಿಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ. ಆ ಸಂಬಳನ ತೆಗೆದುಕೊಂಡೋಗಿ ಅವರು ಫಿಕ್ಸೆಡ್ ಡೆಪಾಸಿಟ್ನಲ್ಲೋ, ಮ್ಯೂಚುವಲ್ ಫಂಡ್ನಲ್ಲೋ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲೋ ಅವರ ತಿಳುವಳಿಕೆಗೆ ಅನುಗುಣವಾಗಿ ಅವರು ಹೂಡಿಕೆ ಮಾಡ್ತಾರೆ. ಆ ಹೂಡಿಕೆ ಮಾಡಿದ ಹಣ ಅವರ ಅನುಪಸ್ಥಿತಿಯಲ್ಲೂ ದುಡಿತಾ ಇರುತ್ತೆ. ಇದು ಪ್ಯಾಸಿವ್ ಇನ್ಕಮ್. ಒಂದು ಕಾಲೇಜಿಂದ ಬರುವ ಸಂಬಳ, ಆ ಸಂಬಳವನ್ನು ಹೂಡಿಕೆ ಮಾಡಿದ ನಂತರದಲ್ಲಿ ಅವರ ಪ್ರೆಸೆನ್ಸ್ ಇಲ್ಲದೇ ಅವರ ಸಂಬಳ ಅವ್ರಿಗಾಗಿ ದುಡಿತಾ ಇರುತ್ತೆ. ಒಂದನೇ ಇನ್ಕಮ್ಮು ಕಾಲೇಜು, ಎರಡನೇ ಇನ್ಕಮ್ಮು ಪ್ಯಾಸಿವ್ ಇನ್ಕಮ್ಮು, ಹೂಡಿಕೆಯಿಂದ ಬರುವ ಆದಾಯ. ಮೂರನೇದೇನು, ಅವರು ಒಳ್ಳೆ ಲೆಕ್ಚರರ್ ಆಗಿದ್ದರೆ, ಒಳ್ಳೆ ಜ್ಞಾನ ಇರೋ ವ್ಯಕ್ತಿ ಆದರೆ ಪುಸ್ತಕಗಳಿಂದ ಬರಿಬೋದು. ಮೂರನೇ ಸ್ಟ್ರೀಮ್ ಆಫ್ ಇನ್ಕಮ್ಮು ರಾಯಲ್ಟಿ ಬರುತ್ತೆ. ಬರೆಯೋ ಪುಸ್ತಕಕ್ಕೆ ನಾವು ತುಂಬ ಚೆನ್ನಾಗಿ ಪುಸ್ತಕ ಬರೆದ್ರೆ ರಾಯಲ್ಟಿ ಬರ್ತಾರೆ. ವರ್ಷಕ್ಕೊಂದು 3 ಪುಸ್ತಕ ಬರೀತೀನಿ ಅಂತ ಇಟ್ಕೊಳ್ಳೋಣ ಸರ್, ರಾಯಲ್ಟಿ ಬರುತ್ತೆ. ಇದು ನಾನು ತುಂಬ ಅದ್ಭುತ ವಾಗ್ಮಿ, ನಾನು ಹೊರಗಡೆ ಹೋಗ್ತೀನಿ, ನಾನು ವರ್ಕ್ಶಾಪ್ಗಳನ್ನು ಕೊಡ್ತೀನಿ, ನಾನು ನಿರ್ದಿಷ್ಟ ವರ್ಕ್ಶಾಪ್ಗೆ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತೀನಿ, ಅದು 4ನೇ ಆದಾಯ. ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ನನಗೆ ಕಾಂಟೆಂಟ್ ಕ್ರಿಯೇಷನ್ನ ನಾಲೆಡ್ಜ್ ಇದೆ, ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡ್ತೀನಿ, ಫೇಸ್ಬುಕ್ ಕ್ರಿಯೇಟ್ ಮಾಡ್ತೀನಿ, ಇದು 5ನೇ ಇನ್ಕಮ್ ಸ್ಟ್ರೀಮ್. ಇದೆಲ್ಲ ನಾಲೆಜ್ ಬೇಸ್ಡ್. ಇದು ಸರ್, ಇದು ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ. ಈಗ ಒಬ್ಬ ಆಟೋ ಡ್ರೈವರ್ ಹೇಗೆ ಮಾಡ್ಬೋದು ಅನ್ನೋದನ್ನ ಉದಾಹರಣೆಗೆ ತಗೊಳ್ಳೋಣ ಸರ್. ಅವರು ಈಗ ನೋಡಿ, ನೆನ್ನೆ ನಮ್ಮ ಆಫೀಸಿಗೆ ಒಬ್ಬರು ಆಟೋ ಡ್ರೈವರ್ ಬಂದಿದ್ದರು. ಅವರು ತಿಂಗಳಿಗೆ 85,000 to 90,000 ದುಡಿತಾರೆ ಸರ್. ಹಂಗಂದ್ರೆ ಬರೀ ಆಟೋದಿಂದ ಅಲ್ಲ, ಅವ್ರು ಏನು ಮಾಡಿದ್ದಾರೆ, ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಆಟೋ ಓಡಿಸ್ತಾರೆ, ಅಂದರೆ ಪೀಕ್ ಟೈಮಲ್ಲಿ ಆಟೋ ಓಡಿಸ್ತಾರೆ, ಇನ್ನೊಂದು ಟೈಮಲ್ಲಿ ತರಕಾರಿ ಮಾರ್ತಾರೆ. ಸೊ ಈ ರೀತಿ ಮಲ್ಟಿ ಟಾಸ್ಕಿಂಗ್ ಅಪ್ರೋಚನ್ನು ಫಾಲೋ ಮಾಡ್ತಾರೆ. ಮತ್ತು ಇದೇ ರೀತಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ಈಗ ನೋಡಿ, ಆ ಆಟೋನೇ ಉದಾಹರಣೆಗೆ ತಗೊಳ್ಳೋದಾದರೆ, ಆಟೋದವರು ನಾವು ನೋಡಿದ್ರೆ ಬಹುತೇಕರು ತುಂಬ ಜನ ಪತ್ರಿಕೆ ಓದ್ತಾರೆ. ಅವ್ರ ನಾಲೆಡ್ಜನ್ನು ಬಳಸ್ಕೊಂಡು ಅವರು ಕಂಟೆಂಟ್ ಕ್ರಿಯೇಟ್ ಮಾಡೋದು. ಇವತ್ತು ನೋಡಿ ಸರ್, ಟ್ರಕ್ ಡ್ರೈವರ್ಸು, ಬಸ್ ಡ್ರೈವರ್ಸು, ಇವರೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದಾರೆ. ಈಗ ನೋಡಿ ಸರ್, ನಾನು ಇಲ್ಲಿ ಬೆಂಗಳೂರಲ್ಲಿ ಕೂತಿದ್ದೀನಿ. ಈಗ ಯಾವುದೋ ಒಬ್ಬ ವ್ಯಕ್ತಿ ದೇಶ ಸುತ್ತಾನೆ, ಒಬ್ಬ ಲಾರಿ ಡ್ರೈವರು ಅಂತ ಹೇಳಿದ್ರೆ ಅವ್ರಿಗೆ ದೇಶನ ಜಗತ್ತನ್ನು ತೋರಿಸೋವಂಥ ಒಂದು ಅವಕಾಶ ಇವತ್ತಿದೆ, ಅದ್ರ ಮೂಲಕ ಗಳಿಸ್ಬೋದು. ನೆಕ್ಸ್ಟ್, ಓಕೆ, ನಾನು ಒಂದು ಸಂಸ್ಥೆಯಲ್ಲಿ ಲಾರಿ ಡ್ರೈವರ್ ಆಗಿ ಸೇರಿಕೊಂಡೆ ಅಂತ ಇಟ್ಕೊಂಡೆ ಸರ್, ಅಥವಾ ಒಬ್ಬ ಆಟೋ ಡ್ರೈವರ್ ಆಗಿ ಸೇರಿಕೊಂಡೆ. ನಾನು ಆಟೋ ಡ್ರೈವರ್ ಆಗಿ ನಂಗೆ ಇಡೀ ಬಿಸ್ನೆಸ್ನ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ನಾನು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು 3 ಆಟೋ ಪರ್ಚೇಸ್ ಮಾಡಿ ಅದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದಾ? ನಾನೊಬ್ಬ ಕ್ಯಾಬ್ ಡ್ರೈವರ್ ಆಗ್ತೀನಿ. ಕ್ಯಾಬ್ ಡ್ರೈವರ್ ಆಗಿ ಅರ್ಥ ಮಾಡಿಕೊಂಡು ಆ ವ್ಯವಸ್ಥೆಯನ್ನು, ಆ ಡೈನಮಿಕ್ ಸರ್, ಈಗ ನಾವೆಲ್ಲ ಹಾಗೆ ಬಂದಿದ್ದು. ಒಬ್ಬ ಕಾಪಿ ಎಡಿಟರ್ ಆಗಿ, ಒಬ್ಬ ಆ್ಯಂಕರ್ ಆಗಿ ಇಲ್ಲಿ ತನಕ ನಿಮ್ಮ ಜರ್ನಿ ಆಗಿದೆ. ಈಗ ನಂದು ಒಬ್ಬ ಕಾಪಿ ಎಡಿಟರ್ ಆಗಿ ಇಲ್ಲಿ ತನಕ ಜರ್ನಿ ಆಗಿದೆ. ಸೊ ಬೇಸಿಕಲಿ ನಮ್ಮ ಸ್ಕಿಲ್ ಸೆಟ್ಟನ್ನು ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗೋದು ಹೇಗೆ ಅಂತ. ಈಗ ಅದೇ ನಾನು ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ಕ್ಯಾಬ್ ಡ್ರೈವರು ಒಂದು 4 ಕ್ಯಾಬ್ಗಳನ್ನು ಹುಟ್ಟಾಕ್ಬಾರ್ದ, ಅದನ್ನು ಒಂದು ಸಣ್ಣ ಸಂಸ್ಥೆಯಾಗಿ ಕಟ್ಬಾರ್ದ? ಎಲ್ಲವೂ ಸಾಧ್ಯ ಇದೆ ಸರ್. ಬೇಸಿಕಲಿ ಏನಂತ ಹೇಳಿದ್ರೆ, ನಾವು ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಆದಾಯದ ಮೂಲಗಳನ್ನು ನಾನು ಹೇಳಿದ್ನಲ್ಲ, ಈಗ ಲೆಕ್ಚರರ್ ಆಗಿರ್ಬೋದು, ಅಥವಾ ಆಟೋದವ್ರಾಗಿರ್ಬೋದು, ಅಥವಾ ಏನೇ ಕೆಲಸ ಮಾಡೋರಿದ್ದರೂ ಕೂಡ ಪ್ರೀತಿಯಿಂದ ಕೆಲಸ ಮಾಡಿದರೆ, ಅದರಲ್ಲಿ ಸ್ಥಿರತೆ ಇದ್ದರೆ. ಈಗ ನೋಡಿ ಸರ್, ನಾವು ತುಂಬ ಕಡೆ ನಾನು ಈಗ ಗಮನಿಸಿದ್ದೀನಿ, ಮಾರ್ವಾಡಿಗಳನ್ನು ನಾವು ಬಿಸ್ನೆಸ್ನಲ್ಲಿ ಯಾಕೆ ಅಷ್ಟು ಸಕ್ಸಸ್ ಕಾಣ್ತಾರೆ ಅಂತ ನಾವು ಯಾವಾಗಲೂ ಅನ್ಕೋತಿರ್ತೀವಿ. ಅವ್ರು ನೋಡಿ, ಮುಂದೆ ಅಂಗಡಿ ಇರುತ್ತೆ, ಹಿಂದ್ಗಡೆ ಮನೆ ಇರುತ್ತೆ. ಹಿಂದ್ಗಡೆ ಮನೆ ಇಲ್ದಿರೋ ಅಟ್ಲೀಸ್ಟ್ ಹತ್ತಿರದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ನಮ್ಮ ಏರಿಯಾದಲ್ಲೇ ಮಲ್ಲತ್ತಳ್ಳಿಯಲ್ಲಿ ನಾನು ವಾಸ ಇರೋದು. ಬೆಳಿಗ್ಗೆ 8 ಗಂಟೆಗೆ ಅಂಗಡಿ ತೆಗಿತಾರೆ, ರಾತ್ರಿ 11 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಎಲ್ಲ ಈಗ ಯಾವುದೋ ಒಂದು ಹಬ್ಬ ಅಂದ ತಕ್ಷಣ ಸಾಮಾನ್ಯವಾಗಿ ಈ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಇದೇ ಮೂಲದ ಬಿಸ್ನೆಸ್ ಮೆನ್ಗಳಾದರೆ ಅವ್ರು ಅಂಗಡಿ ಕ್ಲೋಸ್ ಮಾಡ್ತಾರೆ. ಆದರೆ ಅವರು ವರ್ಷದಲ್ಲಿ ದೀಪಾವಳಿ ಬಿಟ್ಟರೆ ಬಹುತೇಕ ಎಲ್ಲ ಸಂದರ್ಭದಲ್ಲೂ ಎಲ್ಲ ದಿನಗಳಲ್ಲೂ ಅಂಗಡಿ ತೆಗೆದಿರುತ್ತೆ. ಯಾಕೆ ಇದು ಅಂತ ಹೇಳಿದ್ರೆ, ಕನ್ಸಿಸ್ಟೆನ್ಸಿ, ರಿಲಯಬಿಲಿಟಿ. ಯಾವುದೇ ಒಂದು ಫೀಲ್ಡಲ್ಲಿ ಎಕ್ಸೆಲ್ ಆಗಬೇಕು ಅಂದರೆ ವಿ ನೀಡ್ ದ್ಯಾಟ್
ವಿ ನೀಡ್ ಟು ರೇಸ್ ದಟ್ ಬಾರ್ಸ್ ಅಂತೀವಲ್ಲ ಹಾಗೆ ಈ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಹೀಗೆ ಸಾಧ್ಯ ಇದೆ ಅನ್ನುವಂಥದ್ದು. ಅದಕ್ಕೆ ಅಪ್ಸ್ಕಿಲ್ಲಿಂಗ್ ಅನ್ನೋ ಪಾಯಿಂಟಿಗೆ ನಾವು ಬರೋಣ ಸರ್. ಈಗ ನಿರಂತರ ಕಲಿಕೆಯೇ ಶ್ರೀಮಂತರ ಯಶಸ್ಸಿನ ಗುಟ್ಟು ಅನ್ನೋ ಒಂದು ಎಕ್ಸಾಂಪಲಿಗೆ ಬರೋಣ. ಈಗ ನೋಡಿ, ಬಿಲ್ ಗೇಟ್ಸು ವರ್ಷದಲ್ಲಿ 1 ವಾರ ಸ್ಟಡಿ ಹಾಲಿಡೇ ಅಂತ ತಗೋತಾರೆ. ಆ ಟೈಮಲ್ಲಿ ಅವರ ಹೊಸ ಕಲಿಕೆಗೆ ಮೀಸಲಿಡ್ತಾರೆ. ಅಷ್ಟೆಲ್ಲ ದುಡ್ಡಿರೋ ವ್ಯಕ್ತಿ, ಅಷ್ಟೆಲ್ಲ ಇನ್ನೇನು ಸಾಧಿಸೋಕೆ ಉಳಿದಿಲ್ಲ ಅನ್ನೋಷ್ಟು ಅಚೀವ್ ಮಾಡಿರುವಂಥ ವ್ಯಕ್ತಿ 1 ವಾರನ ಕಲಿಕೆಗೆ ಯಾಕೆ ಮೀಸಲಿಡ್ತಾರೆ ಅಂತ ಹೇಳಿದ್ರೆ, ಶ್ರೀಮಂತರ ಗುಟ್ಟೇನಪ್ಪ ಅಂತ ಹೇಳಿದ್ರೆ ನಿರಂತರ ಕಲಿಕೆ. ಈ ವಾರನ್ ಬಫೆಟ್ ಸರ್, ಈ ಸ್ಪೆಂಡ್ಸ್ ಆಲ್ಮೋಸ್ಟ್ 50 to 60% ಆಫ್ ಹಿಸ್ ಟೈಮ್ ಆನ್ ಲರ್ನಿಂಗ್ ಇವತ್ತಿಗೂ. ಸೊ ಯಾವುದೇ ಶ್ರೀಮಂತರು ನೋಡಿದ್ರೆ ಅಲ್ಲಿ ಕಲಿಕೆ ಇರುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಇದು ನಾವು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೋದು, ಬೇರೆ ಬೇರೆ ವಲಯದಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಇದು ಕಾಣುವಂಥ ರಿಯಲ್ ಎಕ್ಸಾಂಪಲು. ನಟರಾಜ್ ಮಲವದೆ ಅಂತೇಳಿ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ ಸರ್ ಮೈಸೂರಿನಲ್ಲಿ. ಅವರು ಎಂಡಾರ್ಸ್ಮೆಂಟ್ಗಳ ಮೂಲಕ ಅರ್ನ್ ಮಾಡ್ತಾರೆ, ಯೂಟ್ಯೂಬ್ ಮೂಲಕ ಅರ್ನ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ ಅವರು ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರು, ಅವರು ಅಡ್ವೈಸ್ ಕೊಡೋದ್ರ ಮೂಲಕ ಅರ್ನ್ ಮಾಡ್ತಾರೆ, ಬುಕ್ಸ್ ಬರೆಯೋದ್ರ ಮೂಲಕ ಅರ್ನ್ ಮಾಡ್ತಾರೆ. ಸೊ ಈಗ ನಾನು ತೆಗೆದುಕೊಂಡ್ರೆ ಯಾವುದೇ ವ್ಯಕ್ತಿಗೆ ಇಷ್ಟೆಲ್ಲ ರೂಟ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ, ಆದಾಯದ ರೂಟ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಎಸ್, ಭಾಳ ಚೆನ್ನಾಗಿ ಹೇಳಿದ್ರಿ. ಇದಕ್ಕೇನು ಅಂದರೆ ಬೇಸಿಕಲಿ ಈಗ ನಾವು ಅಬ್ಸರ್ವ್ ಮಾಡ್ದಂಗೆ ಈಗ ತುಂಬ ಜನ ಆಯಿತು ಹೌದಾ ಹಾಂ ಓಕೆ ಅಂದ್ಕೊಂಡು ಮಾಡೋಣ ಯಾವಾಗೋ ಅಂತ ಪೋಸ್ಟ್ಪೋನ್ ಮಾಡಿರ್ತಾರೆ. ಇಲ್ಲ ಅಂದರೆ ಇದು ನಮಗೆಲ್ಲ ಆಗಲ್ಲ ಅನ್ನೋ ಥರದ್ದು ಮೈಂಡ್ಸೆಟ್ ತುಂಬ ಜನರಿಗಿರುತ್ತೆ. ಏಕೆಂದರೆ ನೀವು ಆಟೋ ಡ್ರೈವರ್ ಹೇಳಿದಾಗ ಒಬ್ಬ ಡ್ರೈವರ್ದೊಂದು ಯೂಟ್ಯೂಬ್ ನೋಡಿದೆ. ನಾನೊಂದು ವೆಹಿಕಲ್ ಪರ್ಚೇಸ್ ಮಾಡ್ಬೇಕಂತ ಹೋದಾಗ ಒಬ್ಬ ಡ್ರೈವರು ಒಂದು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಆ ಯೂಟ್ಯೂಬ್ ಚಾನಲ್ ಅಂದರೆ, ಹೊಸದು ಏನು ಈಗ ಓಮ್ನಿಗಳ ಬಗ್ಗೆನೇ ಮಾಡಿದ್ದಾರೆ ಬರೀ. ಅವರು ಮಾರುತಿ ಓಮ್ನಿ ಯಾವ್ದು ಹೊಸದು ಬಂದಿದೆ, ಹಳೆದನ್ನು ಸೇಲ್ ಮಾಡ್ತಾರೆ. ಅದರಲ್ಲೂ ಸೇಲ್ಸು ಕೂಡ ಇದೆ ಅನಿಸುತ್ತೆ. ಅದರ ಫೀಚರ್ಗಳ ಬಗ್ಗೆ ಮಾತಾಡ್ತಾರೆ, ಅದರ ಡಿಫೆಕ್ಟ್ಸ್ ಬಗ್ಗೆ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ಅವ್ರದ್ದು ಒಂದು ಹಂತಕ್ಕೆ ಚೆನ್ನಾಗಿ ಹೋಗ್ತಾ ಇದೆ. ಹಾಗೆ ನಮ್ಮ ರಂಗಸ್ವಾಮಿ ಮೂಕನಹಳ್ಳಿಯವ್ರು ಹೇಳ್ದಂಗೆ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ. ಮನಸ್ಥಿತಿ ಹಾಗೇ ಇದ್ದರೆ ಪರಿಸ್ಥಿತಿ ಖಂಡಿತ ಬದಲಾಗಲ್ಲ. ಆದರೆ ಒಂದೇ ಒಂದು ಕಿವಿಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಕಲಿಕೆ ಅನ್ನೋದು ಇದ್ದೇ ಇರುತ್ತೆ. ಎರಡನೇದು ಏನಂದರೆ, ನಾನು ಅಬ್ಸರ್ವ್ ಮಾಡಿರೋದು ನಮ್ಮಂಥ ಮಿಡ್ ಕ್ಲಾಸಿಗೆ ಅಪ್ಲೈ ಆಗೋದು ಅಂದರೆ, ಸ್ಟಾರ್ಟ್ ಸ್ಮಾಲ್, ಚಿಕ್ಕದಾಗಿ ಶುರು ಮಾಡಿ, ದೊಡ್ಡದಾಗಿ ಒಂದೇ ಸಲ ಶುರು ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಚಿಕ್ಕದಾಗ ಇವತ್ತು ನಿಮಗೆ ನೋಡಿ, ಪ್ರೋಗ್ರೆಸ್ ಇಸ್ ದ ಕೀ ನಾಟ್ ಪರ್ಫೆಕ್ಷನ್ ಅಂತ ಒಂದು ಮಾತಿದೆ. ಇವತ್ತು ನಾನು ಮಾಡ್ತಾಯಿದ್ದೀನಿ, ನಾಳೆ ಇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅನ್ನೋದು. ಈಗ ನಮ್ಮದೇ ವೀಡಿಯೋಗಳನ್ನ ಫಸ್ಟ್ ಒಂದು 5 ವರ್ಷದಿಂದ ವೀಡಿಯೋ ನೋಡಿದರೆ ನಮ್ಮ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿರಲಿಲ್ಲ. ನಮ್ಮ ಮಹಾಭಾರತದ ಹಿಂದೆ ಬ್ಲೀಚೆಲ್ಲ ಆಗಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ನಾವು ಕ್ಯಾಮ್ರಾ ಕ್ವಾಲಿಟಿಗಳನ್ನ ಚೆನ್ನಾಗಿ ಮಾಡ್ಕೊಂಡ್ವಿ, ನಮ್ಮ ಲೆನ್ಸ್ ಕ್ವಾಲಿಟಿಗಳನ್ನ ಚೆನ್ನಾಗಿ ಮಾಡ್ಕೊಂಡ್ವಿ, ನಮ್ಮ ಎಡಿಟಿಂಗ್ ಕ್ವಾಲಿಟಿ ಚೆನ್ನಾಗಿ ಮಾಡ್ಕೊಂಡ್ವಿ. ಇಟ್ಸ್ ಅ ಪ್ರಾಸೆಸ್. ಸೊ ಹೀಗಾಗಿ ಇವತ್ತೇ ಎಲ್ಲ ಸರಿಯಾಗುತ್ತೆ ಅನ್ಕೋಬೇಡಿ, ಶುರು ಮಾಡೋದು ತುಂಬ ಮುಖ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ತುಂಬ ವ್ಯಾಲ್ಯೂಬಲ್ ಲೆಸನ್. ತುಂಬ ಜನರಿಗೆ ಇದು ಗೊತ್ತಿರಲ್ಲ. ಎಟ್ ದ ಸೇಮ್ ಟೈಮ್ ಚಿಕ್ಕದಾಗಿ ಶುರು ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂದರೆ, ಇನ್ನೊಂದು ಕಾರಣ ಇದೆ. ಏನಂತಂದರೆ, ನಮ್ಮ ಜನಕ್ಕೆ ಹಸಲ್ ಅಂತಾರಲ್ಲ, ಹಸಲ್ ಕಲ್ಚರ್ ಅಷ್ಟೊಂದು ಒಗ್ಗಲ್ಲ. ಈಗ ನಾನು ಕೆಲಸ ಮಾಡಿ ಬಂದೆ, ಸಂಜೆ 6 ಗಂಟೆಗೆ ಮನೆಗೆ ಬಂದಮೇಲೆ ನನ್ನ ಹೆಂಡತಿ ಮಕ್ಕಳ ಜೊತೆ ನನಗೆ ಕೂತ್ಕೊಂಡು ನಾನು ಹರಟೆ ಹೊಡೆದು ಕಾಫಿ ಕುಡ್ಕೊಂಡು ಊಟ ಮಾಡಿ ನಿದ್ದೆ ಮಾಡಿ ಬೆಳಗ್ಗೆ ಮತ್ತೆ ಕೆಲಸ ಶುರು ಮಾಡ್ಬೇಕಂತ ಅನ್ಕೋತಾರೆ ಹೊರತು, ನಾನು ಬಂದು ಈಗ ನಾನು ಫಾರ್ ಎಕ್ಸಾಂಪಲ್ ನಾನು 8ರಿಂದ 10 ಗಂಟೆ ತನಕ ಕೆಲವೊಂದು ಸಲ ವೆಬಿನಾರ್ ಅಟೆಂಡ್ ಮಾಡ್ತೀನಿ. ಯಾವುದಾದ್ರು ವೆಬಿನಾರ್ಗಳು ವರ್ಕ್ಶಾಪ್ ಅಟೆಂಡ್ ಮಾಡ್ತೀನಿ. 8ರಿಂದ 2 ಅಟೆಂಡ್ ಮಾಡಿದಾಗ ನನಗೆ ನಾನು ಈ ಅಟೆಂಡ್ ಮಾಡಿದ ಮರುದಿನ ನಾನು ಅನ್ಕೋತೀನಿ, ಹಂಗಾರೆ ಪ್ರತಿದಿನ 8ರಿಂದ 10 ಏನು ಮಾಡ್ತೀನಿ ನಾನು ಅಂದರೆ ಏನೂ ಇಲ್ಲ, ಆ್ಯಕ್ಚುಲಿ ವೇಸ್ಟ್ ಮಾಡ್ತಿರ್ತೀವಿ. ಸೊ ಅಂದರೆ ನಿಮಗೆ 2 ತಾಸು ಉಳಿಯುತ್ತೆ. ನನಗೆ 8ರಿಂದ ಪ್ರತಿದಿನ ಉಳಿದೇ ಇರ್ಬೋದು, ಬಟ್ ವಾರಕ್ಕೊಂದು 2-3 ಸಲ ಆದರೂ ನಮಗೆ 2 ತಾಸು ಈ ಥರ ಉಳಿತಾ ಹೋಗುತ್ತೆ. ಬಟ್ ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ನಾವು ಅದನ್ನು ಅನ್ಪ್ರೊಡಕ್ಟಿವ್ ಕೆಲಸಗಳಲ್ಲಿ ಅದನ್ನು ವೇಸ್ಟ್ ಮಾಡ್ತೀವಿ. ಸರ್, ಕಮಿಂಗ್ ಬ್ಯಾಕ್ ಟು ನೀವು ಹೇಳ್ತಿರೋ ಪಾಯಿಂಟ್ಗೆ, ಅಕ್ಷತ್ ಶ್ರೀವಾತ್ಸವ್ ಅಂತೇಳಿ ಒಬ್ಬರು ಕ್ರಿಯೇಟರ್ ಇದ್ದಾರೆ. ಹೌದು. ಸೊ ನಾನು ಅವರಲ್ಲಿ ಒಂದು ಪೋಸ್ಟ್ ನೋಡಿದೆ, ನನಗೆ ಭಾಳ ಹಿಡಿಸಿದ್ದೇನಂತ ಹೇಳಿದ್ರೆ, ನಮ್ಮ ಬಿಗಿನಿಂಗ್ ಆಫ್ ದಿ ಕೆರಿಯರಲ್ಲಿ ನಾವು ಏನು ಮಾಡಬೇಕಂತೆ ಅಂದರೆ, ನಮ್ಮ ವೀಕೆಂಡ್ಗಳನ್ನು ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ವೀಕೆಂಡ್ಗಳಾಗಿ ಪರಿವರ್ತಿಸ್ಕೋಬೇಕಂತೆ. ಏನು ಮಾಡ್ತೀವಿ ನಾವು? ಶನಿವಾರ ರಜೆ ಸಿಕ್ತು, ಭಾನುವಾರ ರಜೆ ಸಿಕ್ತು, ನಾವು ಹೋಗೋಣ ಪಾರ್ಟಿ ಮಾಡೋಣ, ಅದು ಬೇಕು. ಆದರೆ ಬಿಗಿನಿಂಗ್ ಆಫ್ ದಿ ಕೆರಿಯರಲ್ಲಿ ಏನು ಮಾಡಬೇಕಂತೆ ಅಂತ ಹೇಳಿದ್ರೆ, ಆ ವೀಕೆಂಡ್ಸ್ನ ನಾವು ಹೊಸ ಸ್ಕಿಲ್ಗಳನ್ನು ಪಡ್ಕೊಳ್ಳಿಕ್ಕೆ ಬಳಸ್ಬೇಕಂತೆ. ನಮ್ಮ ಅರ್ನಿಂಗ್ ಒಂದು 25,000 ಇರುತ್ತೆ ಸರ್. 25,000ನ ನಾನು 35,000 ಮಾಡ್ಬೋದಾ 4 ಭಾನುವಾರಗಳ ಕೆಲಸ ಮಾಡಿ ಅಂತ ವಿಚಾರ ಮಾಡಬೇಕಂತೆ. ಸೊ ಎಷ್ಟು ರೆಲೆವೆಂಟ್ ಇದೆ ನೋಡಿ. ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ವೀಕೆಂಡ್ಗಳಾಗಿ ಮಾಡಿಕೊಂಡ್ರೆ ಬದುಕಲ್ಲಿ ನಾವು ಭಾಳ ಬೇಗ ಆರ್ಥಿಕ ಸ್ವಾತಂತ್ರ್ಯದ ಹಾದಿಗೆ ಬರ್ಬೋದಂತೆ. ಅಂದರೆ ನೀವು ಆಗಲೇ ಹೇಳ್ತಿದ್ರಲ್ಲ, ಮನಸ್ಥಿತಿ ಬದಲಾದರೆ ಮಾತ್ರ ಮನಿಸ್ಥಿತಿ ಬದಲಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಹಾಗೆ ಮನಸ್ಥಿತಿ ಬದಲಾಗಲಿ ಎಲ್ರದ್ದು ಅಂತ ಹೇಳ್ತಾ, ಹೊಸ ವರ್ಷದಲ್ಲಿ
ಈ ಥರ ಒಂದಷ್ಟು ಹೊಸ ವಿಚಾರಗಳನ್ನ ಮಾಡಿ, ಹೊಸ ಕೆಲಸಗಳನ್ನ ಮಾಡಿ, ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ಶರತ್ MS ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತೇನೆ. ಶರತ್, ತುಂಬ ಥ್ಯಾಂಕ್ಸ್ ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಈ ಥರ ಹಸಲ್ ಮಾಡ್ತಾ ಇರೋರು, ಜುಗಾಡ್ ಮಾಡ್ತಾ ಇರೋರು, ಈ ಥರ ಸೈಡ್ ಇನ್ಕಮನ್ನು ಜನ್ರೇಟ್ ಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇರೋರು, ಒಂದಷ್ಟು ಇನ್ಕಮನ್ನು ಜನ್ರೇಟ್ ಮಾಡಿ ಒಂದಷ್ಟು ಪರಿಸ್ಥಿತಿನ ಬದಲಾಯಿಸ್ಕೊಂಡವ್ರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಅವನ್ನ ಕಮೆಂಟಲ್ಲಿ ತಿಳಿಸಿ. ಅದು ಇನ್ನೊಬ್ರಿಗೂ ಕೂಡ ಪಾಠ ಆಗುತ್ತೆ. ಮತ್ತು ನಿಮಗೇನಾದರೂ ಕ್ಲೂಗಳಿದ್ದರೆ, ನಿಮಗೇನಾದರೂ ಉಪಾಯಗಳಿದ್ದರೆ ಈ ಕುರಿತಾಗಿ ನೋಡಿ ಇದನ್ನು ಕೂಡ ಮಾಡ್ಬೋದು, ಈ ಥರದ್ರು ಮಾಡ್ಬೋದು, ನಿಮಗೇನಾದರೂ ಅನಿಸಿದರೆ ಅದನ್ನು ಕೂಡ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.